ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಭೂ ಸ್ವಾಧೀನ ಪ್ರಕ್ರಿಯೆ ರದ್ದು. 24 ವರ್ಷದಿಂದ ಅಭಿವೃದ್ಧಿಗೊಳಿಸಿದ BDAಗೆ ಹಿನ್ನಡೆ, ಭೂಮಾಲೀಕರಿಗೆ ರಿಲೀಫ್. ಬನಶಂಕರಿ 6ನೇ ಹಂತದ ಬಡಾವಣೆ ಅಭಿವೃದ್ಧಿ ಪ್ರಕರಣದಲ್ಲಿ ಸುಮಾರು 24 ವರ್ಷದಿಂದ ಕೇಸ್ ನಡೀತಾ ಇತ್ತು ಫ್ರೆಂಡ್ಸ್. ಈಗ ಹಿನ್ನಡೆ ಆಗಿದೆ. ಇದೇ ರೀತಿ ಪೆರಿಫೆರಲ್ ರಿಂಗ್ ರೋಡ್ನ ಪ್ರಕ್ರಿಯೆ ಕೂಡ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ತುಂಬ ಜನ ಜಮೀನುಗಳನ್ನ ಕಳ್ಕೊತಾರೆ. ಪೆರಿಫೆರಲ್ ರಿಂಗ್ ರೋಡ್ನ ನ್ಯಾಯ ಕೂಡ ಇದೇ ಥರ ಜನಗಳಿಗೆ ಸಿಗಲಿ ಅನ್ನೋದು ನನ್ನ ಒಂದು ಆಶಯ ಫ್ರೆಂಡ್ಸ್. ನೋಡಿ, BDAಯು ಬನಶಂಕರಿ 6ನೇ ಹಂತದ ಬಡಾವಣೆ ಅಭಿವೃದ್ಧಿಗಾಗಿ ಭೂ ಸ್ವಾಧೀನಕ್ಕೆ 24 ವರ್ಷ ಕಳೆದರೂ ಜಮೀನು ಸ್ವಾಧೀನಪಡಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೆಲ ಭೂಮಿಗಳಿಗೆ ಸಂಬಂಧಿಸಿದಂತೆ ಹಿನ್ನಡೆ ಆಗಿದೆ. ಇದು ಮಹತ್ವದ ತೀರ್ಪಾಗಿದೆ ಫ್ರೆಂಡ್ಸ್. ಇದರಿಂದಾಗಿ ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿಯ ಎಮ್ಮಿಗೆಪುರ, ಗಾಣಕಲ್ ಹಾಗೂ ಇನ್ನಿತರ ಗ್ರಾಮಗಳಿಗೆ ಸುಮಾರು 350 ನಿವೇಶನಗಳ ಭೂಮಾಲೀಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ನೊಂದ್ಸರಿ ಹೇಳ್ತಾಯಿದ್ದೀನಿ ಕೇಳಿ ಫ್ರೆಂಡ್ಸ್. ಇದರಿಂದಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿಯ ಎಮ್ಮಿಗೆಪುರ, ಗಾಣಗಲ್ ಹಾಗೂ ಇನ್ನಿತರೆ ಗ್ರಾಮಗಳಿಗೆ 355 ನಿವೇಶನಗಳಿಗೆ ರಿಲೀಫ್ ಸಿಕ್ಕಿದೆ. ಇದು ಒಂದು ಜನಕ್ಕೆ ನೆಮ್ಮದಿಯ ವಿಷಯವಾಗಿದೆ ಫ್ರೆಂಡ್ಸ್. ಇದೇ ರೀತಿ ಪೆರಿಫೆರಲ್ ರಿಂಗ್ ರೋಡ್ನ ಜನಕ್ಕೂ ನ್ಯಾಯ ಸಿಗಲಿ ಅನ್ನೋದು ಒಂದೇ ಉದ್ದೇಶ ನಂದು. ಅವರು ಕೂಡ ಒಳ್ಳೆಯದಾಗಲಿ, ನ್ಯಾಯ ಜನಗಳ ಪರವಾಗಿ ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸುಮಾರು 24 ವರ್ಷದಿಂದ ನಡೆದಿರೋಂಥ ಕೇಸ್ ಇದು. ಇದರಿಂದಾಗಿ ರಿಲೀಫ್ ಸಿಕ್ಕಿದೆ. ಲಿಖಿತ ನಾನು ಕೊಡ್ತೀನಿ.